MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. MDH. ಇರಾನ್ ಇಸ್ರೇಲ್ ಯುದ್ಧ ಜಗತ್ತಿನ ಮೇಲೆ ಇಂಪ್ಯಾಕ್ಟ್ ಮಾಡ್ತಾ ಇದೆ. ಜಾಗತಿಕವಾಗಿ ತೈಲ ಮಾರುಕಟ್ಟೆಯಲ್ಲಿ ಭಾರಿ ದೊಡ್ಡ ಸಂಚಲನವನ್ನ ಸೃಷ್ಟಿ ಮಾಡಿದೆ. ತೈಲ ಬೆಲೆಯಲ್ಲಿ ಮತ್ತಷ್ಟು ಏರಿಕೆಯಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಇರಾನ್ನ ತೈಲ ಘಟಕಗಳ ಮೇಲೆ ಇಸ್ರೇಲ್ ದಾಳಿ ಮಾಡಿರೋದು. ಇಸ್ರೇಲ್ ದಾಳಿಯಿಂದಾಗಿ ಇರಾನ್ನಲ್ಲಿ ಭಾರಿ ಹಾನಿಯಾಗಿದೆ. ಇರಾನ್ ಜಗತ್ತಿನಲ್ಲೇ 9% ಶೇಕಡ 9% ತೈಲ ನಿಕ್ಷೇಪವನ್ನು ಹೊಂದಿರುವಂಥದ್ದು. ಹೀಗಾಗಿ ಜಗತ್ತಿನ ತೈಲ ಮಾರುಕಟ್ಟೆಯ ಮೇಲೆ ಇದು ಬಹಳ ದೊಡ್ಡ ಮಟ್ಟಿಗೆ ಎಫೆಕ್ಟ್ ಮಾಡುತ್ತೆ. ಮುಂದಿನ ವಾರದೊಳಗೆ ಭಾರಿ ಏರಿಕೆಯಾಗುತ್ತೆ. ಕಚ್ಚಾ ತೈಲದಲ್ಲಿ ಬೆಲೆ ಏರಿಕೆಯಾಗುತ್ತೆ. ಒಂದು ಬ್ಯಾರಲ್ಗೆ ಶೇಕಡ 20% ಏರಿಕೆಯಾಗುವಂತಹ ಸಾಧ್ಯತೆ ಇದೆ. ಹೀಗೇನಾದರೂ ಆದರೆ ಭಾರತದ ಮೇಲೂ ಎಫೆಕ್ಟ್ ಆಗುತ್ತೆ. ಏಷ್ಯಾ ದೇಶಗಳ ಮೇಲೆ ಹೆಚ್ಚು ಪರಿಣಾಮ ಆಗುವಂತಹ ಸಾಧ್ಯತೆ ಇದೆ. ಪೆಟ್ರೋಲ್ ದುಬಾರಿಯಾಗುತ್ತೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲ ಬೆಲೆ ಏರಿಕೆಯಾದರೆ ಒಂದು ಬ್ಯಾರಲ್ ಕಚ್ಚಾ ತೈಲದ ಬೆಲೆ ಶೇಕಡ 14% ಏರಿಕೆ. ಹೀಗಾಗಿ ಪೆಟ್ರೋಲ್ ಡೀಸೆಲ್ ಬೆಲೆಯೂ ಏರಿಕೆಯಾಗುವಂತಹ ಆತಂಕ ಇದೆ. ಭಾರತಕ್ಕೆ ಪ್ರತಿದಿನ 39 ಲಕ್ಷ ಬ್ಯಾರಲ್ ಕಚ್ಚಾ ತೈಲದ ಅಗತ್ಯ ಇದೆ. 80% ಕಚ್ಚಾ ತೈಲವನ್ನು ಭಾರತ ಆಮದು ಮಾಡಿಕೊಳ್ಳುತ್ತೆ, ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಇರಾನ್ನಿಂದಲೇ ಹೆಚ್ಚಿನ ಪ್ರಮಾಣದ ಕಚ್ಚಾ ತೈಲ ಆಮದಾಗುತ್ತೆ ಭಾರತಕ್ಕೆ. ಹಾಗಾಗಿ ಯುದ್ಧ ಮುಂದುವರೆದರೆ ಕಚ್ಚಾ ತೈಲ ಸಾಗಾಟದ ಮೇಲೂ ಪರಿಣಾಮ ಬೀರುತ್ತೆ. ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ₹102.92 ಆದರೆ ಲೀಟರ್ಗೆ, ಡೀಸೆಲ್ ದರ ₹90.99 ಇದೆ. ಇದು ಏರಿಕೆಯಾಗುವಂತಹ ಭೀತಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಈಗ ಸಂಪರ್ಕದಲ್ಲಿದ್ದಾರೆ. ವಿನಯ್, ಇಸ್ರೇಲ್ ಇರಾನ್ ನಡುವಿನ ಯುದ್ಧ ಏನಿದೆ ಇದು ಆ ಎರಡು ದೇಶಗಳ ಮೇಲೆ ಇಂಪ್ಯಾಕ್ಟ್, ಸಾವು ನೋವು ಸಂಭವಿಸ್ತಾ ಇರೋದಷ್ಟೇ ಅಲ್ಲ, ಜಗತ್ತಿನ ಮೇಲೆ ಭಾರಿ ಇಂಪ್ಯಾಕ್ಟ್ ಆಗ್ತಾ ಇದೆ. ಭಾರತಕ್ಕೆ ಈ ತೈಲ ಬೆಲೆ ಏರಿಕೆ ಬಿಸಿ ಯಾವ ರೀತಿ ತಟ್ಟಬಹುದು, ಏನೇನು ಪರಿಣಾಮಗಳನ್ನು ಎದುರಿಸಬೇಕಾಗಬಹುದು ಅಂತ? ಖಂಡಿತ ಪ್ರತಿಮಾ, ಸದ್ಯಕ್ಕೆ ಯಾವುದೇ ದೇಶದಲ್ಲಿ ಜಗತ್ತಲ್ಲಿ ಯುದ್ಧಗಳ ಎಫೆಕ್ಟ್ ಪಕ್ಕದ ರಾಜ್ಯಗಳಿಗೆ, ದೇಶಗಳಿಗೂ ಕೂಡ ತಟ್ಟುವಂತಹ ಸಾಧ್ಯತೆಗಳಿರುತ್ತೆ. ಸದ್ಯಕ್ಕೆ ಜಾಗತಿಕವಾಗಿ ನಾವು ನೋಡಿದಂತಹ ಸಂದರ್ಭದಲ್ಲಿ ಕಚ್ಚಾ ತೈಲವನ್ನು ಭಾರತ 39 ಲಕ್ಷ ಬ್ಯಾರಲ್ ಟನ್ ಅನ್ನು ಪ್ರತಿ ದಿವಸ ಇರಾನ್ನಿಂದ ಆಮದು ಮಾಡಿಕೊಳ್ಳುತ್ತೆ. ಸದ್ಯಕ್ಕೆ ಇರಾನ್ ಮತ್ತು ಇಸ್ರೇಲ್ನ ಯುದ್ಧದ ಎಫೆಕ್ಟ್ ಏನಿದೆ ಇದು ನೇರವಾಗಿ ಭಾರತ ಸೇರಿದಂತೆ ದೊಡ್ಡ ದೊಡ್ಡ ರಾಷ್ಟ್ರಗಳಿಗೂ ಕೂಡ ಕಚ್ಚಾ ತೈಲಗಳ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದ ನೇರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಗೂ ಕೂಡ ತಟ್ಟುತ್ತೆ. ಸದ್ಯ ನಾನೀಗ ಪೆಟ್ರೋಲ್ ಬಂಕ್ ಬಳಿ ಇದ್ದೀನಿ. ನೀವು ನೋಡ್ಬೋದು, ಒಂದು ಏನಂದ್ರೆ ಸರ್ವೇ ಸಾಮಾನ್ಯವಾಗಿ ಯುದ್ಧಗಳು ನಡೆದಂತಹ ಸಂದರ್ಭಗಳಲ್ಲಿ ಸರ್ವೇ ಸಾಮಾನ್ಯವಾಗಿ ನಾಗರಿಕರ ಮೇಲೆ ಒಂದು ಸಾಕಷ್ಟು ಜನರ ಮೇಲೆ ಅಟ್ಯಾಕ್ ಆಗುತ್ತೆ, ಸಾವು ನೋವುಗಳಾಗುತ್ತೆ, ಜೊತೆಗೆ ಬೇರೆ ಬೇರೆ ಸಮಸ್ಯೆಗಳಾಗುತ್ತೆ. ಇದರ ಜೊತೆಗೇನೆ ಆಗುವಂತಹ ಪರ್ಯಾಯ ಸಮಸ್ಯೆಗಳೇನಿದೆ ಇದು ನೇರವಾಗಿ ಜನರ ಮೇಲೂ ಕೂಡ ಹೊರತ ಬೀಳುವಂಥದ್ದು. ಹೀಗಾಗಿ ಇಲ್ಲಿರುವಂತಹ ಜನರನ್ನು ಕೂಡ ಮಾತಾಡಿಸ್ತೇನೆ ನಾನು, ಏನು ಹೇಳ್ತಾರೆ, ಇದರ ಅವರಿಗೆ ಅರಿವಿದೆ ನಾನು ಅಂತ ಕೇಳೋದು. ಸದ್ಯಕ್ಕೆ ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಒಂದು ಯುದ್ಧ ಆಗ್ತಾ ಇದೆ, ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಇದರಿಂದ ನೇರವಾಗಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಕೂಡ ಮುಂದಿನ ದಿನಮಾನಗಳಲ್ಲಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆದರೆ ತಮಗೆ ಎಷ್ಟು ಹೊರೆ ಆಗ್ಬೋದು ಸರ್? ಪೆಟ್ರೋಲ್ ಡೀಸೆಲ್ ಕಡಿಮೆ ಆಗಬೇಕು, ಅವಾಗ ಇಲ್ಲಿ ಟ್ರಾನ್ಸ್ಪೋರ್ಟೇಷನ್ನು ಇದು ತರಕಾರಿ ಎಲ್ಲ ಸಪ್ಲೈ ಮಾಡ್ತಾರೆ, ಅದು ಕಡಿಮೆ ಆಗುತ್ತೆ. ಎಲ್ಲ ಬಂದು ಪೆಟ್ರೋಲ್ ಡೀಸೆಲ್ ಮೇಲಿಂದ ಡಿಪೆಂಡ್ ಆಗೋದು ಸರ್. ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಬಂದು ತರಕಾರಿ ಇರಲಿ, ಅಕ್ಕಿ ಇರಲಿ, ಎಲ್ಲ ಸಿಟಿಗೆ ಬರ್ತದೆ, ಒಳಗಡೆ ಅಲ್ಲಿಂದ ಇಲ್ಲಿ ಬರ್ತದೆ. ಇವರು ಪೆಟ್ರೋಲ್ ಡೀಸೆಲ್ ಜಾಸ್ತಿ ಮಾಡಿಬಿಟ್ರೆ ನಮಗೆ ಇದೆಲ್ಲ ಏರ ಹೋಗುತ್ತದೆ, ಆಟೋಮೆಟಿಕಾಗಿ ಹೋಗ್ಬಿಡ್ತದೆ. ಎಲ್ಲ ಡಿಪೆಂಡ್ ಆಗೋದು ಪೆಟ್ರೋಲ್ ಡೀಸೆಲ್ ಮೇಲೆ. ಸ್ವಲ್ಪ ಕಡಿಮೆ ಆದರೆ ಚೆನ್ನಾಗಿರುತ್ತೆ. ಯುದ್ಧಗಳ ಎಫೆಕ್ಟು ಜನಸಾಮಾನ್ಯರ ಮೇಲೆ ಹೊರೆ ಬೀಳುತ್ತೆ. ಈಗ ₹1 ₹2 ಏರಿಕೆ ಆದರೂ ಕೂಡ ತಮ್ಗೆ ಹೊರೆನಾ? ಅದು ₹1 ₹2 ಅಂದರೆ ಎಷ್ಟು ಕೋಟಿ ಜನಗಳು ಇದ್ದಾರೆ ಸರ್, ಎಲ್ಲ ಎಷ್ಟು ಕೋಟಿ ರೂಪಾಯಿಗಳು ಹೋಗ್ಬಿಡುತ್ತೆ ಅಲ್ವಾ. ₹1 ಅಂದರೆ ಕೂಡ ಎಷ್ಟು ಕೋಟಿ ಜಾಸ್ತಿ ಆಗುತ್ತೆ ಅದು ರೇಟ್ಗಳು. ಓಕೆ, ಡಿಪೆಂಡ್ ಆಗುತ್ತೆ. ಓಕೆ, ನೋಡ್ಬೋದು ನೀವು. ಸದ್ಯಕ್ಕೆ ನಾನು ಇಲ್ಲಿ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಇದ್ದೀನಿ. ಇಲ್ಲಿ ಪಬ್ಲಿಕ್ನು ಕೇಳ್ತಾ ಇದ್ದೀನಿ. ₹1 ವ್ಯತ್ಯಾಸ ಆದರೂ ಕೂಡ ಬೇರೆ ಬೇರೆ ಕೆಲಸಗಳು ಮಾಡುವಂಥವ್ರು, ಈ ಸ್ವಿಗ್ಗಿ, ಜೊಮ್ಯಾಟೊ, ಬೇರೆ ಬೇರೆ ಡೆಲಿವರಿ ಕೆಲಸ ಮಾಡುವಂಥವ್ರು, ಟ್ರಾನ್ಸ್ಪೋರ್ಟ್ ಕೆಲಸ ಮಾಡುವಂಥವ್ರು, ಜೊತೆಗೆ ದೈನಂದಿನ ಕಾರ್ಯಚಟುವಟಿಕೆಯಲ್ಲಿ ಭಾಗಿಯಾಗಿ ಈ ಒಂದು ಪೆಟ್ರೋಲ್ ಡೀಸೆಲನ್ನು ಅವಲಂಬನೆ ಮಾಡಲೇಬೇಕಾಗುತ್ತೆ. ಯಾಕಂದರೆ ಟ್ರಾನ್ಸ್ಪೋರ್ಟ್ನ ಮುಖ್ಯ ಅಂಗ. ಇಂತಹ ಒಂದು ಇದ್ರ ಮೇಲೆ ಇಂಪ್ಯಾಕ್ಟ್ ಆದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ಇದು ದೊಡ್ಡ ಹೊರೆ ಆಗುತ್ತೆ ಅನ್ನೋಂಥ ಮಾತನ್ನು ಹೇಳ್ತಾರೆ. ಸರ್, ಈಗ ಇರಾನ್ ಮತ್ತು ಇಸ್ರೇಲ್ ನಡುವೆ ಯುದ್ಧ ನಡೀತಾ ಇದೆ. ಪ್ರಮುಖವಾಗಿ ಕಚ್ಚಾ ತೈಲ ಬೆಲೆ ಏರಿಕೆ ಆಗ್ತಾ ಇದೆ. ಕಚ್ಚಾ ತೈಲ ಬೆಲೆ ಏರಿಕೆ ಆದರೆ ಪೆಟ್ರೋಲ್ ಡೀಸೆಲ್ ಮುಂದಿನ ದಿನಮಾನಗಳಲ್ಲಿ ಏರಿಕೆ ಆಗುತ್ತೆ. ನೀವೇನು ಹೇಳ್ತೀರಿ ಇದಕ್ಕೆ?
ಓಕೆ, ಅವ್ರಿಗೆ ಭಾಷೆ ಸಮಸ್ಯೆ ಇದೆ. ನೀವು ನೋಡಬಹುದು ಸರ್ವೇ ಸಾಮಾನ್ಯವಾಗಿ ಈ ರೀತಿಯಂತಹ ಸಂದರ್ಭಗಳಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆನಿದೆ. ಇದು ಕೇವಲ ₹1 ಆಗಲಿ ₹2 ಆಗಲಿ ಏರಿಕೆ ಆದ್ರೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗುತ್ತೆ. ಸದ್ಯಕ್ಕೆ 80% ರಷ್ಟು ನಾವು ಇರಾನ್ ನಿಂದನೇ ಈ ಒಂದು ಕಚ್ಚಾ ತೈಲವನ್ನು ತರಿಸ್ಕೊಳ್ತೀವಿ. ಹೀಗಾಗಿ ನೇರವಾಗಿ ಪೆಟ್ರೋಲ್ ಡೀಸೆಲ್ ಏರಿಕೆ ಏನಿದೆ ಇದು ನಾಗರಿಕರ ಮೇಲೆ ಎಫೆಕ್ಟ್ ಆಗುವಂತ ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.